ಕೂಡ ಇಲ್ಲ ಭಾಳ ಸಮಯದಲ್ಲಿ ಆದ ಘಟನೆ ಏನಿದೆ ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾನು ಹೇಳಿದೆ. ಅದಾದಮೇಲೆ ಈಗ ನಾವೇನಾದರೂ ಆದರೆ ಪೊಲೀಸ್ ಏನಾದರೂ ಮಾಡಿಲ್ಲ ಅಂತಂದರೆ ಪೊಲೀಸರು ಕೂಡ ಜೀವಹಾನಿ ಆಗುವಂಥ ಎಲ್ಲ ಸಾಧಾರಣ ಎಲ್ಲ ಸೊ ನಕ್ಸಲೈಟನ್ನು ನಾವು ಬೇರೆ ಸರ್ಕಾರ ತಲುಪಬೇಕು, ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಸೊ ಆ ಒಂದು ವಿಚಾರದಲ್ಲಿ ನ್ಯಾಯಾಂಗ ತನಿಖೆ ಬೇಕು ಅಂತ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಕೊಟ್ಟು ಅದು ಏನು ಸಾಂದರ್ಭಿಕ ಸಾಕ್ಷ್ಯ ಪ್ರಕಾರ ಅದು ನಕಲಿ ಇದು ಅನ್ಕೊಂಡದಲ್ಲ. ಪರ ವಿರೋಧ ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇನ್ನೂ ಮಾಡಿಲ್ಲ. ನ್ಯಾಯಾಂಗ ತನಿಖೆಗೆ ಏನಾದರೂ ಇದು ಮಾಡ್ತೀರಾ ನೀವು? ಸರ್ಕಾರದ ತೀರ್ಮಾನ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಮ್ ಮಿನಿಸ್ಟರ್ ನಾವು ಈಗ ಸಮಾವೇಶ ಹಾಸನದಲ್ಲಿ ಆಗುವ ಸಮಾವೇಶ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. ಅದು ನಿಜಕ್ಕೂ ಭಿನ್ನಮತ ಇರುವುದು ಹೌದಾ? ಜೆಡಿಯಲ್ಲಿ ಹೋಗಿದ್ದಾರೆ, ಅದು ಓಕೆ ಆಗಿದೆ ಅಂತ ನಿನ್ನೆ ಸಂಸದ ಬೆಳವಣಿಗೆ ಹೇಳ್ತಾರೆ. ಭಿನ್ನಮತ ಇರುವುದು ಹೌದಾ? ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಭಿನ್ನಮತ ಇರೋದು ಬಿಜೆಪಿ, ನಾವೇ ಮಾಧ್ಯಮದಲ್ಲಿ ತೋರಿಸ್ತೀವಿ. ಭಿನ್ನಮತ ಕಾಂಗ್ರೆಸ್, ನಾವೆಲ್ಲರೂ ಅದಕ್ಕೆ ಉತ್ತರ 3 ಬಾಯಿ ಇಲೆಕ್ಷನ್. 20% ವಿಕಲಾಂಗಚೇತನರು ಅನುದಾನ ಕಟ್ ಮಾಡಿದ್ದಾರೆ ಅಂತ ಚರ್ಚೆ. ಅಂದರೆ ಭಾಗ್ಯಕ್ಕೋಸ್ಕರ ಕಟ್ ಮಾಡಿದ್ದಾರೆ. ಈ ಸೈಕಲ್ಗಳು ಕೊಡ್ತಾ ಇಲ್ಲ, ಅವರ ಇಕ್ವಿಪ್ಮೆಂಟ್ಗಳು ಸಿಗ್ತಾ ಇಲ್ಲ ಅಂತೇಳಿ. ಅಂದರೆ 8,000 ಬೇಡಿಕೆ ಇಟ್ಟರೆ 300 ಪಾಸಾಗಿದೆ ಅಂತ. ನಿಮಗೆಲ್ಲ ತಪ್ಪು ಮಾಡಿಕೊಂಡಿದ್ದಾರೆ. ಯಾಕಂದರೆ ತುಂಬ ಮಾಹಿತಿ ಇಟ್ಕೊಂಡು ಮಾತಾಡೋದು ಫಸ್ಟ್ ಟೈಮ್ ತಪ್ಪು ಮಾಹಿತಿ ಇಟ್ಕೊಂಡು ಮಾತಾಡ್ತೇವೆ. 8,000 ಅಪ್ಲಿಕೇಶನ್ನೇ ಬಂದಿಲ್ಲ, ನಾವು 300 ನಾವು ಪಾಸ್ ಅಪ್ಲಿಕೇಶನ್ ಬಂದಿರೋದು 2,500, 2,3,4,000. ನಾವು ಅದಕ್ಕೆ ಈಗಾಗಲೇ ನಾವು ಪ್ರೀ ಬಜೆಟ್ನಲ್ಲಿ ಏನು ನಮ್ಮ ಸಪ್ಲಿಮೆಂಟ್ರಿ ಬಜೆಟ್ ಇರುತ್ತಲ್ಲ ಅದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸ್ತೀವಿ. ಅದು ಕ್ಲಿಯರ್ ಆಗುತ್ತೆ. ಈಗ ಸಪ್ಲಿಮೆಂಟ್ರಿ ಬಜೆಟ್ ಅಂತ ಒಂದಿರುತ್ತಲ್ಲ, ಅಪ್ಲಿಕೇಶನ್ ನಾವು ಇಲ್ಲಿವರೆಗೆ ತೊಗೊಳ್ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ 10 ಕೋಟಿ ನಮಗೆ ಯಥಾವತ್ತಾಗಿ ಕೊಟ್ಟಿದ್ದು. ಈಗ ನಾವೇನು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ನಾವು ಫೈಲ್ ಮೂವ್ ಮಾಡಿದ್ರೆ ಅದಕ್ಕೂ ಕೂಡ ಕೊಡ್ತಾರೆ. ಆದರೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಇಲಾಖೆಯ ಬಜೆಟ್ 32,000 ಕೋಟಿಗಿಂತ ಜಾಸ್ತಿ ಇದೆ. ಯಾವುದೇ ಬಜೆಟನ್ನು ಯಾವುದೇ ಇದನ್ನು ಡಿಸೇಬಲ್ ಆಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಕಡಿತ ಮಾಡಿಲ್ಲ. ಡಿಸೇಬಲ್ದಲ್ಲಿ ಏನೋ ಅವರು ಹೇಳಿದ್ದಾರೆ 8,000 ಅರ್ಜಿ ಅಂತ ತಾವು ಕೇಳಿದ್ರೆ 8,000 ಅರ್ಜಿ ಬಂದಿಲ್ಲ. ಏನು 2,700 ಚಿಲ್ಲರೆ ಅರ್ಜಿ ಬಂದಿದೆ. ಅವ್ರಿಗೆಲ್ಲರಿಗೂ ಕೂಡ ಅವ್ರು ಏನು ಕೇಳಿದಾರೋ ಅದನ್ನು ನಾವು ಮಾಡ್ತೀವಿ. ಅವರು ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಡಿಸೆಂಬರ್ 2-4ಕ್ಕೆ ರಾಜ್ಯಾದ್ಯಂತ ಶೇಕಡ 80 ಅನುದಾನ ಕಟ್ ಮಾಡಿದ್ದಾರೆ. ಕಟ್ ಮಾಡೆಲ್ಲ, ಮಾಡೋಕ್ಕೆ ಬಿಡೋದೂ ಇಲ್ಲ. ಮೇಡಮ್, ಬಳ್ಳಾರಿಯಲ್ಲಿ ಮಾನವೀಯ ರಸವಾಗಿದ್ದರೆ ಯಾರು ಕೂಡ ಭೇಟಿ ಕೊಡಲಿಲ್ಲ. ಅಲ್ಲಿ ಉಸ್ತುವಾರಿ ಸಚಿವರು ಕೂಡ ಭೇಟಿ ಕೊಡಲಿಲ್ಲ, ನೀವು ಕೂಡ ಭೇಟಿ ಕೊಡಲಿಲ್ಲ. ಏನು ಇವತ್ತು ಸಾಯಂಕಾಲ 4 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಥರದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗನ್ನು ಇಟ್ಕೊಂಡಿದ್ದೀವಿ. ನಾನು ಭೇಟಿ ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನಾಗಲಿ ದಿನೇಶ್ ಗುಂಡೂರಾವ್ ಆಗಲಿ ನಾವು ಸತತ ಸಂಪರ್ಕದಲ್ಲಿ ಇದ್ದೀವಿ. ನಾವೆಲ್ಲ ಮಾತಾಡಿದ್ವಿ. ಇದನ್ನು ಹಗುರವಾಗಿ ಪರಿಗಣಿಸೋ ಕ್ರಮನೇ ಇಲ್ಲ. ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಅದೇ ರೀತಿ ನಮಗೂ ಕೂಡ ಜವಾಬ್ದಾರಿ. ಅಲ್ಲಿ ಔಷಧಿ ಅದು ಸೂಚನೆ ಇದ್ದರೂ ಕೂಡ ಅದನ್ನು ಮತ್ತೆ ಯೂಸ್ ಮಾಡಿದ್ದಾರೆ. ಅದಕ್ಕೇನು ಹೇಳ್ತಾರೆ? ಅದಕ್ಕೇನಾದರೂ ಕ್ರಮ ಕೈಗೊಳ್ತಾರೆ? ಖಂಡಿತವಾಗ್ಲೂ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದರೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಸ್ಪಾಟ್ನಲ್ಲಿ ಡಿಸಿಷನ್ ಆಗುತ್ತೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಭಾಳ ಚರ್ಚೆ ಇತ್ತು, ಕೊನೆಗೆ ಇಲ್ಲ ಅಂತ ಆಯಿತು. ಚರ್ಚೆ ನಮ್ಮಲ್ಲಂತೂ ಇರಲಿಲ್ಲ, ಚರ್ಚೆ ಮೀಡಿಯಾದಲ್ಲಿತ್ತು. ನೀವೇ ಹೇಳಬೇಕು, ನೀವೇ ನಿಜಾನ ಸುಳ್ಳು ಅಂತ ನೀವೇ ಹೇಳ್ತಾ ಇದ್ರಲ್ಲ. ಯಾರನ್ನು ತೆಗಿತೀರಾ, ಯಾರನ್ನು ಕೂರಿಸ್ತೀರಾ, ಯಾರನ್ನು ಮತ್ತೆ ಇದನ್ನು ಮಾಡ್ತೀರಾ, ಗ್ರೂಪಿಸಮ್ ಅಂತ ಒಮ್ಮೆ ಹೇಳ್ತೀರಾ, ಇವ್ರ ಖಾತೆ ಹೋಯ್ತು ಅಂತ ಹೇಳ್ತೀರಾ, ಇವ್ರು ಹೊಸದಾಗಿ ಪ್ರಮಾಣ ವಚನ ತಗೊಂಡ್ರು ಅಂತ ಹೇಳ್ತೀರಾ. ನೀವೇ ಹೇಳಬೇಕಂತ. ವಿರೋಧ ಪಕ್ಷದೊಳಗಿನ ವಿರೋಧ ಪಕ್ಷದ ಗಲಾಟೆ ಏನು ಅನ್ನಿಸ್ತಾ ಇದೆ ಅಂತ ನಮ್ಗೆ ಅನುಕೂಲ ಆಗುತ್ತೆ, ಇಷ್ಟೇ ಹೇಳ್ಬೋದು. ಅಂಗನವಾಡಿಗಳಿಗೆ ಕಳಪೆ ಆಹಾರ ಪೂರೈಕೆ ಗದಗಲ್ಲಿ ಏನೋ ಅಸ್ವಸ್ಥರಾಗಿದ್ದಾರೆ ಮಕ್ಕಳು. 50 ವರ್ಷದ ಇತಿಹಾಸ ಅಂಗನವಾಡಿ. ಈ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿ ಆಗಿದೆ. ಎಲ್ಲಾದರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು ಎಲ್ಲಾದರೂ ಹಾಸ್ಪಿಟ್ಲಿಗೆ ದೇವರ ಆಶೀರ್ವಾದದಿಂದ ನೋಡಿದ್ದೀರಾ, ಕೇಳಿದ್ದೀರಾ? 70,000 ಅಂಗನವಾಡಿಗಳು ನಡೆಸ್ತೀವಿ.
ಸುಮಾರು 35 ಲಕ್ಷ ಮಕ್ಕಳನ್ನು ಪಾಲನೆ ಮಾಡಿ, ನಮ್ಮ ಮಕ್ಕಳು ಅಂತ ಇಲಾಖೆಯಿಂದ 35 ಲಕ್ಷ ಚಿಕ್ಕ ಮಕ್ಕಳು, ಜನಸಾಮಾನ್ಯರ ಬಡವರ ಮಕ್ಕಳು ಎಲ್ಲಾದರೂ ಕೇಳಿದ್ರೆ ಒಂದರಲ್ಲಿ ನೀವು ಆಗಿದೆ ಅಂತ ಹೇಳ್ತಾರೆ. ಅದು ಯಾವುದಾಗಿದೆ ಗದಗ್ನಲ್ಲಿ ಅದರ ಹೆಸರು ಹೇಳಿ, ನಿಮ್ಮ ಎದುರುಗಡೆನೇ ಆ್ಯಕ್ಷನ್. ಮೇಡಮ್, ಈಗ ರಾಜ್ಯದಲ್ಲಿ ಗ್ಯಾರಂಟಿ ಬಂದು ವರ್ಷ ಕಳೆಯಿತು, ಜಿಲ್ಲೆಯಲ್ಲಿ ಗ್ಯಾರಂಟಿ ಪರಿಶೀಲನಾ ಸಮಿತಿ ಇನ್ನೂ ಬರಲಿಲ್ಲ. ಆಗಿದೆ ಅಲ್ಲ, ಆಗಿದೆ. ಇವರೇ ಅಧ್ಯಕ್ಷರಿದ್ದಾರೆ. ಇಲ್ಲ ಮೇಡಮ್, ಎಷ್ಟು ಸಭೆ ಮಾಡಿದ್ದೀರಿ? ಸಮಿತಿ ಇದೆ, ಸಮಿತಿ ಅನೌನ್ಸ್ ಮಾಡಿದೆ, ಬಟ್ ಅದು ಇಲ್ಲಿ ಸಭೆ ಮಾಡಲಿಲ್ಲ. ಏನು ಇಲ್ಲಿ ಫಾರ್ಮಲ್ ಆಗಿ ಅದು ಸಭೆ ಆಗಲಿಲ್ಲ. ಆ ಬಗ್ಗೆ ಮಾಡ್ತೀವಿ. ಕೋಡ್ ಆಫ್ ಕಂಡಕ್ಟ್ ಸುಮಾರು ಗೊತ್ತಲ್ಲ ನಿಮಗೆ, 2 MLC ಇಲೆಕ್ಷನ್ನು, MP ಇಲೆಕ್ಷನ್ಗಳು, ಕೋಡ್ ಆಫ್ ಕಂಡಕ್ಟು ಈಗ ಮಾಡ್ತೀವಿ. ಇವತ್ತು ನಾನು ನಮ್ಮ ಯಾವ ಬ್ಲಾಕ್ದು, ಉಡುಪಿ ಬ್ಲಾಕ್ದು ನಾನು ಇವತ್ತು ಓಪನಿಂಗ್ ಮಾಡ್ತಾ ಇದ್ದೀನಿ ತಾಲೂಕು ಕಚೇರಿ. Ashwavega English News. Coming soon. Your channel, your voice, your trust.